ಏನು ಮಾಡೋಕೆ ಹೊರಟಿದ್ಯಾ? ಪಾಪ ನಮ್ಮ ಅಣ್ಣ ಇವ್ರಿಗೆ ಮೋಸ ಮಾಡಿದಾನಲ್ಲ, ಅದಕ್ಕೆ ಸಾಂತ್ವನ ಹೇಳೋಣ ಅಂತ ಕರೆಸಿದ್ದೀವಿ. ನಾನೊಬ್ಬನೇ ಇದ್ರೆ ಸ್ವಲ್ಪ ಮುಜುಗರ ಆಗತ್ತೆ ಅಂತ ಸೇಫ್ಟಿಗೆ ನಿಮ್ಮನ್ನು ಕರೆಸ್ದೆ. ತುಂಬ ನೋವಾಗ್ತದೆ. ನಿಮಗೆ ಹೇಳಿದ್ದೀನಲ್ಲ, ಇವ್ರಿಗೂ ಹೇಳಿದ್ದೀನಿ. ಚಾಚು ತಪ್ಪದೆ ಸೇಮ್ ಟು ಸೇಮ್ ಚೇಂಜಸ್ಸೇ ಇಲ್ಲ. ನಿಮ್ಗೇನಾರ ಕಾಫಿ ತಿಂಡಿ ಜ್ಯೂಸ್ ಏನಾರ ಬೇಕಿದ್ರೆ ಈಗಲೇ ತಗೊಳ್ಳಿ. ಆಮೇಲೆ ಕುಡಿಬೇಕು ಅಂದರೆ ಟೈಮು ಸಿಗಲ್ಲ. ಏನು ಹೇಳ್ತಿದ್ದೆ ನೀನು? ಪಾಪ ಇವ್ರು ನೋಡಿದ್ರೆ ಅಷ್ಟೊಂದು ಅಳ್ತಿದ್ದಾರೆ. ಹೌದೌದು, ಕಣ್ಣೀರು ಬರಲೇಬೇಕು. 3-4 ವರ್ಷದ ಪ್ರೀತಿ ಅಲ್ವಾ? 3 ಅಲ್ಲ ಸರ್, 5. ಸಾರಿ ಕರೆಕ್ಟ್, 5 ವರ್ಷದ ಪ್ರೀತಿ. ನಾನು ಫೋನ್ ತರೋದು ಮರ್ತ್ಬಿಟ್ಟೆ. ರುಕ್ಕೋರೆ, ನಮ್ಮ ಅಣ್ಣನ ನಂಬರ್ ಏನಾರ ಇದೆಯಾ? ನಿಮ್ಮ ನನ್ನ ನಂಬರ್ ನನ್ನ ಹತ್ರ ಹಾಕಿರುತ್ತೆ. ಕರೆಕ್ಟ್, ನಿಮ್ಮ ಹತ್ರ ಏನಕ್ಕೆ ಇರುತ್ತೆ? 5 ವರ್ಷ ಪ್ರೀತಿ ಮಾಡಿದ್ದಾರೆ, ಇವ್ರ ಹತ್ರ ಇರಬೇಕು ನಂಬರು. ಮಿಸ್ ರೇಷ್ಮಾ ಅವರೇ, ನಿಮ್ಮ ಪ್ಯಾರ್ ಇಷ್ಕ್ ಮೊಹಬ್ಬತ್ ಅವ್ರ ನಂಬರ್ ಇದ್ರೆ ಕೊಡ್ತೀರಾ? ನಂಬರಾ? ಅಲ್ಲ, ನಿಮ್ಮ ಅಣ್ಣನ ನಂಬರು ನಿಮಗೆ ಗೊತ್ತಲ್ವಾ? ನಾವು ಮೊದಲಿಂದನೇ ನಂಬರಲ್ಲಿ ಹಿಂದೆ ಕಂಡ್ರಿ. ನಮಗೆ ಬಾಯಿಪಾಠ ಎಲ್ಲ ಆಗಿರಲ್ಲ. ನೀವು ಅಷ್ಟು ವರ್ಷದಿಂದ ಪ್ರೀತಿ ಮಾಡಿದ್ದೀರಾ. ಅವ್ನು ಬಿಟ್ಟೋದಾಗ ಎಷ್ಟೊಂದು ಸಲ ಫೋನ್ ಮಾಡಿರ್ತೀರಾ, ಮೆಸೇಜ್ ಮಾಡಿರ್ತೀರಾ, ಅವನ್ನ ಹುಡ್ಕೋದಿಕ್ಕೆ ಎಷ್ಟೊಂದು ಟ್ರೈ ಮಾಡಿರ್ತೀರಾ. ಆ ಗ್ಯಾಪಲ್ಲಿ ನಂಬರ್ ಗೊತ್ತಿರಬೇಕಲ್ವಾ? ನೋಡಿ, ಕೋಪಕ್ಕೆ ಅವ್ರ ನಂಬರ್ನ ಡಿಲೀಟ್ ಮಾಡಿದ್ದೀನಿ. ಹೌದು, ಹೆಣ್ಮಕ್ಳು ಕೋಪ ಬಂದರೆ ಇದೆಲ್ಲ ಆಗುತ್ತೆ ಬಿಡಿ. ನಂಬರ್ ಡಿಲೀಟ್ ಮಾಡಿರ್ತೀರ. ಆದರೆ ನಂಬರ್ ಬಾಯಿಪಾಠ ಆಗಿರ್ಬೇಕಲ್ವಾ? ಇಲ್ಲ, ಲವರ್ ನಂಬರ್ ನೆನಪಿಲ್ಲ. ಇದ್ಯಾವ ಸೀಮೆ ಪ್ರೀತಿ ರೀ? ಅವ್ನ ನಂಬರ್ ನೆನಪಿಲ್ವೋ ಅಥವಾ ಅವನ ನಂಬರೇ ಗೊತ್ತಿಲ್ವೋ? ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳಬೇಕು ಅಂದರೆ ವಿನಯೇ ಗೊತ್ತಿಲ್ಲ. ನಂಬರ್ ನೆನಪಿಲ್ಲ ಅನ್ನೋ ಮಾತ್ರಕ್ಕೆ ಅವರೇ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ? ನನ್ನ ಪ್ರೀತಿನೇ ಸುಳ್ಳು ಅಂತ ಹೇಳ್ತಿದ್ದೀರಾ? ನಾನೆಲ್ಲ ಹೇಳಿದೆ ಸುಳ್ಳು ಅಂತ? ಸುಳ್ಳು ಅಂತ ಪದ ಉಪಯೋಗಿಸ್ತಿರೋದೇ ನೀವು. ಆಯ್ತು, ಇಷ್ಟು ವರ್ಷದಲ್ಲಿ ನೀವು ಅವನಿಗೆ ಮೆಸೇಜ್ ಮಾಡಿರ್ತೀರಾ, ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಹಾಕಿರ್ತೀರಾ, ಅವನು ರಿಪ್ಲೈ ಮಾಡಿರ್ತಾನೆ. ಇಂಥದ್ದು ಏನಾರು ಇದ್ರೆ ತೋರಿಸಿ, ಅಟ್ಲೀಸ್ಟ್ ಅಲ್ಲಿಂದನಾದರೂ ನಂಬರ್ ಸಿಗುತ್ತಾ ಅಂತ ನೋಡೋಣ. ಅದೆಲ್ಲ ನನ್ನ ಪರ್ಸ್ನಲ್. ಅದೆಲ್ಲ ನಿಮ್ಗೇನಕ್ಕೆ ತೋರಿಸ್ಬೇಕು? ಲವ್ ಆಗಿ ಬ್ರೇಕಪ್ ಆಗಿದೆ ಅಂತ ರೋಡಲ್ಲಿ ಹೋಗ್ತಿರೋ ಆಟೋ ಡ್ರೈವರ್ಗೆ ಹೇಳಿದ್ದೀರಾ. ಆವಾಗ ಇದು ಪರ್ಸ್ನಲ್ ಮ್ಯಾಟ್ರ್ ಅನ್ನಿಸ್ಲಿಲ್ವಾ ಮೇಡಮ್? ಆಗ ನನಗೆ ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಬರೀ ಕೃಷ್ಣ, ಏನಿದಲ್ಲ? ನಮ್ಮ ಅಣ್ಣ ಇವರಿಗೆ ಮೋಸ ಮಾಡಿದ್ದಾನೆ. ಇವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂದರೆ ಪ್ರೂಫ್ ಬೇಕಲ್ವಾ? ಈಗ ನೀವು ಕೋರ್ಟಿಗೆ ಹೋದ್ರೆ ಪ್ರೂಫ್ ಕೇಳ್ತಾರೆ. ಅದೇ ರೀತಿ ನಾನು ಕೇಳ್ತಾ ಇದ್ದೀನಿ. ನೋಡಿ ರೇಷ್ಮಾ ಅವರೇ, ಅವನ ಜೊತೆಲಿರೋ ಯಾವ್ದಾರ ಫೋಟೋಸ್ ಇದೆಯಾ? ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಸ್ಟೋರೀಸಲ್ಲಿ ಹಾಕಿರ್ತೀರಲ್ಲ. ಏನ್ರಿ ನೀವು ಹುಡುಗಿರ ಹತ್ರ ಹೀಗೆ ಪರ್ಸನಲ್ ಕ್ವಶನ್ಸ್ ಎಲ್ಲ ಕೇಳ್ತಿದ್ದೀರಾ? ಫೋಟೋಸ್ ಎಲ್ಲ ತೋರಿಸು ಅಂತ ಕೇಳ್ತಿದ್ದೀರಾ? ನಾನು ಡೀಸೆಂಟಾಗೇ ಕೇಳ್ತಾ ಇದ್ದೀನಲ್ಲ ಮೇಡಮ್. ನಾಳೆ ದಿನ ನಮ್ಮ ಅಣ್ಣ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನೀವು ಕೋರ್ಟಿಗೆ ಬಂದು ಎಲ್ಲರ ಮುಂದೆನೂ ಅದೇ ಪ್ರೂಫ್ ತೋರಿಸ್ಬೇಕು. ನಾನು ಅದನ್ನು ಇಲ್ಲೇ ತೋರಿಸಿ ಅಂತ ಕೇಳ್ತಾ ಇದ್ದೀನಿ. ಸೊ ದಟ್ ಇಲ್ಲೇ ಎಲ್ಲ ಕ್ಲಿಯರ್ ಮಾಡೋಣ. ಇಲ್ಲ, ನಾನು ತೋರ್ಸೋಕ್ಕಾಗಲ್ಲ. ಓಕೆ, ಈ 5 ವರ್ಷದಲ್ಲಿ 5 ಸಲ ಅವ್ನ ಬರ್ತ್ಡೇ ಆಗಿದೆ. ನನಗೆ ತಿಳಿದಿರೋ ಪ್ರಕಾರ 5 ವರ್ಷನೂ ನಮ್ಮ ಜೊತೆನೇ ದೇವಸ್ಥಾನ ಅದು ಇದು ಅಂತ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಅವ್ನು ನಿಮ್ಮ ಜೊತೆನೇ ಇರಬೇಕಾಗಿತ್ತಲ್ವಾ? ನೀವೇನು ಕೇಳ್ತಿರ್ಲಿಲ್ವಾ? ಎಲ್ಲಿ ಬರ್ತಿದ್ದ? ಬರೀ ಅಪ್ಪ ಅಮ್ಮ ತಮ್ಮಂದ್ರು ಅಂತ ಬಾಲ ಹಿಡ್ಕೊಂಡು ಓಡಾಡ್ತಿದ್ದ. ಜಗಳನೂ ಆಡಿರ್ಬೇಕಲ್ವಾ? ಸಿಕ್ಕಾಪಟ್ಟೆ. ಯಾವಾಗ ಹೇಳಿ? ಪ್ರತಿ ಬರ್ಡೇಗೂ ಜಗಳ ಆಡಿದೀವಿ. ಅದೇ ಯಾವಾಗ? ಅದೆಲ್ಲ ನಂಗೆ ಹೇಳಕ್ ಇಷ್ಟ ಇಲ್ಲ. ಹೇಳಕ್ ಇಷ್ಟ ಇಲ್ವಾ ಅಥವಾ ಅವ್ನ ಬರ್ತಡೇ ಯಾವತ್ತು ಅಂತಾನೆ ಗೊತ್ತಿಲ್ವಾ? ಅಲ್ಲ, ನೀವ್ ಯಾರೇ ಇದನ್ನೆಲ್ಲ ಕೇಳೋದಕ್ಕೆ? ನಾನು ಯಾಕೆ ನಿಮಗೆ ಉತ್ತರ ಕೊಡ್ಬೇಕು? ಅವನು ನಮ್ಮ ಅಣ್ಣ. ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಿ, ಜೊತೆಗೆ ಬೆಳೆದಿದ್ದೀವಿ, ಆಡಿದ್ದೀವಿ, ಪ್ರೀತಿ ಹಂಚ್ಕೊಂಡಿದ್ದೀವಿ, ಬೆಸ್ಟ್ ಫ್ರೆಂಡ್ ಥರ ಬದುಕ್ತಾ ಇದ್ದೀವಿ. ಅವನ ಮೇಲೆ ಯಾರಾದರೂ ಗೂಬೆ ಕೂರ್ಸಕ್ಕೆ ನೋಡಿದ್ರೆ ಆ ಗೂಬೆನ ಓಡ್ಸೋ ಕರ್ತವ್ಯ ನಮ್ದಲ್ವಾ ಮೇಡಮ್? ನಾನು ಹೇಳಿದ್ದೆಲ್ಲ ನಿಜ. ನೀವು ನಿಜ ಅಂತಿರೋದೇ ಸುಳ್ಳು. ರೇಷ್ಮಾ ಅವರೇ, ಯಾವ ಡ್ರಾಮಾ ಕಂಪ್ನಿ ನಿಮ್ಮದು? ಸಖತ್ತಾಗಿ ಆ್ಯಕ್ಟ್ ಮಾಡ್ತೀರಾ. ಡ್ರಾಮಾನ ಜೂನಿಯರಿಂದನೇ ಮಾಡ್ಕೊಂಡು ಬಂದಿದ್ದೀರಾ. ಅದರ ಸಿನಿಮಾ ಸೀರಿಯಲ್ ಟ್ರೈ ಮಾಡಿರಿ, ಒಳ್ಳೆ ಅವಾರ್ಡ್ ಸಿಗುತ್ತೆ ನಿಮಗೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ನನ್ನ ದುಃಖ ಸುಳ್ಳ? ನನ್ನ ಪ್ರೀತಿ ಸುಳ್ಳ? ಇಲ್ಲ ನನ್ನ ಮಾತೇ ಸುಳ್ಳ? ನಿಮ್ಗೇನು ಅನ್ಸುತ್ತೆ ರಕೋರೆ? ನೀವು ಯಾವುದು ಸುಳ್ಳು ಹೇಳ್ತಿಲ್ಲ.
ಎಲ್ಲ ಡೌಗಳು. ನೋಡಿ, ಡೈರೆಕ್ಟಾಗಿ ಕೇಳ್ತೀನಿ, ನಿನಗೇನು ಬೇಕು? ಯಾಕೆ ಈ ನಾಟಕ ಆಡ್ತಿದ್ಯಾ? ಇದನ್ನು ಯಾರು ಮಾಡಿಸ್ತಿದ್ದಾರೆ? ಇಲ್ಲ, ನಾನು ನಾಟಕ ಮಾಡ್ತಿಲ್ಲ. ನನಗೆ ನಿಜವಾಗ್ಲೂ ಮೋಸ ಆಗಿದೆ. ನಮ್ಮ ತಂದೆ ಬಾಲು, ಸೂರ್ಯ ಅಂಕಲು ಮತ್ತು ನಮ್ಮಪ್ಪ ಬಿಸ್ನೆಸ್ ಫ್ರೆಂಡು. ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಮ್ಮಪ್ಪಂಗೆ ತುಂಬ ಆಸೆ ಇತ್ತು. ನಿಮ್ಮ ಅಣ್ಣ ಈಗ ಬೇರೆ ಹುಡುಗಿನ ಮದುವೆ ಆಗ್ತಿದ್ದಾರೆ ಅಂತ ಕೇಳಿ ಈ ನಾಟಕ ಮಾಡಿದೆ ಅಷ್ಟೇ. ಹೊಟ್ಟೆ ಒಲಿನ? ಇಲ್ಲ, ಪ್ರೀತಿ. ಚುಚ್ಚಿಬಿಡ್ಲಾ? ಬೇಡ ಬೇಡ. ಇನ್ನೊಂದು ಸಲ ಕ್ಲಿಯರಾಗಿ ಹೇಳು, ನೀನು ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಹೇಳಿದ್ದು ಸುಳ್ಳ? ನಾನು ಹೇಳಿದ್ದೆಲ್ಲ ಸುಳ್ಳು. ಇದರಿಂದ ಬೇರೆ ಯಾರಾದರೂ ಇದ್ದಾರಾ? ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ. ನಾನು ಇನ್ಮೇಲಿಂದ ಈ ಥರ ಮಾಡಲ್ಲ. ನಿಮ್ಮಂಥವ್ರು ಈ ಥರ ಆಡೋದ್ರಿಂದನೇ ಆದಿ ಬೀದಿಲಿ ಹೋಗೋರಲ್ಲ ಈ ಥರ ನಮ್ಮ ಕುಟುಂಬದ ಬಗ್ಗೆ ಮಾತಾಡೋದು. ಇನ್ನೊಂದು ಸಲ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಏನು ಮಾಡ್ತೀನಿ ಹೇಳ? ಚಚ್ಬಿಡ್ತೀರಾ? ಹಲೋ ಸರ್, ನಾನು ಕಲ್ಯಾಣಿ ತಾಯಿ ಮಾತಾಡ್ತಿರೋದು. ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟೆ ಅನಿಸುತ್ತೆ. ತೊಂದರೆನಾ? ಹೇಳಿ ತಾಯಿ, ನನ್ನಿಂದ ಏನು ಸೇವೆ ಆಗಬೇಕು ತಮಗೆ? ಸಹಾಯ ಏನು ಬೇಡ ಸರ್, ಏನೋ ನಿಮ್ಮ ಹತ್ರ ಕೇಳಬೇಕಿತ್ತು, ಅದಕ್ಕೆ ಮಾಡಿದೆ. ನಿಸ್ಸಂಕೋಚವಾಗಿ ಕೇಳಿ. ನಮ್ಮದು ಹೆಣ್ಮಕ್ಳಿರೋ ಮನೆ. ಮಂಜು ಹೋದ್ಮೇಲೆ ಮನೆ ಪರಿಸ್ಥಿತಿ, ಹೊರಗಿನ ವಾತಾವರಣ ಹೇಗಿದೆ ಅಂತ ನಿಮಗೂ ಗೊತ್ತು. ಮದುವೆ ದೂರದ ಮಾತು, ಇನ್ನೂ ನಿಶ್ಚಿತಾರ್ಥನೇ ಆಗಿಲ್ಲ. ಇಂಥ ಟೈಮಲ್ಲಿ ನಿಮ್ಮ ಮನೆ ಗಂಡು ಹುಡುಗರು ನಮ್ಮ ಮನೆಗೆ ಬಂದು ಹೋಗೋದು ನಿಮಗಾದರೂ ಸರಿ ಅನ್ಸುತ್ತಾ? ತಾಯಿ, ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಗಂಡು ಮಕ್ಕಳು ನಿಮ್ಮ ಮನೆಗೆ ಬರ್ತಾ ಇದ್ದಾರಾ? ಯಾರಂಥವ್ರು? ಯಾರೋ ಬಂದಿದ್ರಂತೆ ಸರ್. ಅಕ್ಕಪಕ್ಕದವರು ಇದನ್ನೇ ಎತ್ತಾಡ್ತಿದ್ದಾರೆ. ಮದುವೆ ಆಗ್ತಿರೋ ಹೆಣ್ಮಕ್ಳಿರೋ ಮನೆಗೆ ಯಾವನೋ ಹುಡುಗ ಬಂದು ಹೋಗೋದು ಸರಿನಾ ಅಂತ ಮಾತಾಡ್ತಾರೆ. ಅವರು ಒಳ್ಳೆ ದೃಷ್ಟಿಯಿಂದಾನೇ ಹೇಳ್ತಿರ್ಬೋದು, ಆದರೆ ನಮಗೆ ಈ ಮಾತು ಚುಚ್ಚಿದ ಹಾಗಾಗತ್ತೆ ಸರ್. ಮಂಜು ಇರೋವರೆಗೂ ನಮ್ಮ ಮನೆ ಕಡೆಗೆ ಯಾರೂ ಬೆರಳು ತೋರಿಸಿ ಮಾತಾಡಿರಲಿಲ್ಲ. ಈಗ ಈ ಥರ ಸುಳ್ಳು ಸುದ್ದಿ ಹರಡಿದರೆ ನಮ್ಮ ಮನೆ ಮರ್ಯಾದೆ ಮಣ್ಣು ಪಾಲಾಗತ್ತೆ ಸರ್.